ಹೆಣ್ಣು ಮಕ್ಕಳು ಗಂಡಗ್ ನಮಸ್ಕಾರ ಮಾಡೋ ಪದ್ಧತದ ಕಾಣ್ತದ. ಅದಕ್ಕೆ ನಮ್ಮ ಅತ್ತಿ ನಮ್ಮ ಅವನ ಪಾದಕ್ಕೆ ನಮಸ್ಕಾರ ಮಾಡ್ತಾಳ ಅಂದ್ರೆ ನಾನು ನನ್ನ ಗಂಡನ ಕಾಲಿಗೆ ನಮಸ್ಕಾರ ಮಾಡ್ಬೇಕಂತ ಹೇಳಲಾರದ ಕೇಳಲಾರದ ನಿಮ್ಮ ಸೊಸಿ ನಿಮ್ಮ ಮಗನ ಕಾಲಿಗೆ ಬೀಳ್ತಾಳ್ರಿ ಅವ್ವ. ನಿಮ್ಮ ಮಗನ ಕಾಲಿಗೆ ಬೀಳ್ತಾಳ. ನಿಮ್ಮ ಮಗಳಿಗೆ ಒಂದಿಟ್ಟ ಹೇಳಿ ಕಳಿಸ್ರಿ ಹೋಗುವಾಗ. ಎಲ್ಲಿಗೆ ಹೋಗುವಾಗ್ರಿ? ಗಂಡನ ಮನೆಗೆ ಹೋಗುವಾಗ ಏನಂತ ಹೇಳ್ರಿ? ಯವ್ವ ನೀವು ಹೇಳಬೇಕಾಗಿಲ್ಲ, ಆಕೆನೂ ನೋಡಿರ್ತಾಳ ಮನ್ಯಾಗ. ನಮ್ಮವ್ವ ನಮ್ಮ ಅಪ್ಪನ ಕಾಲಿಗೆ ನಮಸ್ಕಾರ ಮಾಡ್ತಾಳ, ನಮ್ಮವ್ವ ನಮ್ಮ ಅಪ್ಪನ ಕಾಲಿಗೆ ನಮಸ್ಕಾರ ಮಾಡ್ತಾಳ. ನಾನು ಗಂಡನ ಮನೆಗೆ ಹೋಗಿ ನನ್ನ ಗಂಡನ ಕಾಲಿಗೆ ನಮಸ್ಕಾರ ಮಾಡ್ಬೇಕಂತ ಆಕೆಯಲ್ಲಿ ಬಂದಿರ್ತದ ಭಾವನೆ. ಆದ್ರ ಮೊದಲು ನೀವು ಮಾಡ್ಬೇಕಲ್ರಿ ಅವ್ವ. ನೀವು ಮಾಡ್ತಿದ್ರಿ ಅಂದ್ರೆ ಅವರು ಮಾಡ್ತಾರ. ಆ ರೀತಿಯೊಳಗ ಮಕ್ಕಳಿಗೆ ಬುದ್ಧಿ ಹೇಳಿ ತಿದ್ದುದು ಬೇಡ, ಬುದ್ಧಿ ಹೇಳಿ ಮಕ್ಕಳನ್ನ ತಿದ್ದುದು ಬೇಡ. ನಾವೇ ಬುದ್ಧಿವಂತರಾಗಿ ನಾವು ಕೆಲಸ ಮಾಡಿದೀವಂತಂದ್ರ ನಾವು ಮಾಡುವ ಕೆಲಸ ನೋಡಿ ಮಕ್ಕಳು ಮನ್ಯಾಗ ತಾವೇ ಮಾಡ್ತಾರ. ಬಹಳ ಚಲೋ ಆಯ್ತ್ರಿ. ನೀವೆಲ್ಲ ನಿಮ್ಮ ಗಂಡನ ಕಾಲಿಗೆ ನಮಸ್ಕಾರ ಮಾಡಾಕತ್ತೀರಿ. ಈಗ ನಿನ್ನೆಯಿಂದ ಮಣ್ಣಿಂದ ಏನ್ ಚಾಲು ಮಾಡಿರಿ ನಿಮ್ಮ ಗಂಡನ ಕಾಲಿಗೆ ನಮಸ್ಕಾರ ಮಾಡಾಕ, ನಿಮ್ಮ ಆಯುಷ್ಯ ಇರುವ ಪರ್ಯಂತರವಾಗಿ ನಮಸ್ಕಾರ ಮಾಡ್ರಿ ಅವ್ವ. ಪರಮಾತ್ಮ ನಿಮಗೆ ಎಷ್ಟು ಆಯುಷ್ಯ ಕೊಟ್ಟಾನ ಅಲ್ಲಿ ತನಕ ನಿಮ್ಮ ಗಂಡ ಎಲ್ಲಿ ತನಕ ಬದುಕಿರುತ್ತಾನ, ನೀ ಎಲ್ಲಿ ತನ ಬದುಕಿರುತ್ತಿ ಅಲ್ಲಿ ತನಕ ನಿನ್ನ ಗಂಡನ ಕಾಲಿಗೆ ನಮಸ್ಕಾರ ಮಾಡು ತಾಯಿ, ನಮಸ್ಕಾರ ಮಾಡು. ಯಾಕಂತಂದ್ರ ಆ ನಿನ್ನ ಗಂಡನ ಪಾದದೊಳಗೆ ಬಹಳ ದೊಡ್ಡ ಶಕ್ತಿ ಅದ. ಒಬ್ಬ ಪರಮ ಪತಿವ್ರತ ಹೆಣ್ಣು ಮಗಳು. ನಿಮ್ಗೊಂದು ಪ್ರಸಂಗ ಹೇಳ್ತೀನಿ ನಾನು. ಏನು? ಗಂಡನ ಕಾಲಿಗೆ ನಮಸ್ಕಾರ ಮಾಡುವುದರಿಂದ ಎಂತಹ ಶಕ್ತಿ ಅದ ಅಂತ ತಿಳ್ಕೊಂಡು. ಒಬ್ಬ ಪರಮ ಪತಿವ್ರತ ಹೆಣ್ಣು ಮಗಳು ಪ್ರತಿನಿತ್ಯ ಗಂಡನ ಕಾಲಿಗೆ ನಮಸ್ಕಾರ ಮಾಡಲಾರದ ಎಂದೂ ಜೀವನದೊಳಗೆ ಇರ್ತಿದ್ದಿಲ್ಲ. ಎಂದು ಗಂಡನ ಮನೆಗೆ ಬಂದಾಳ ಅವತ್ತಿನಿಂದ ಗಂಡನ ಕಾಲಿಗೆ ನಮಸ್ಕಾರ ಮಾಡ್ತೀವಿ. ಅಷ್ಟೇ ಅಲ್ಲ, ನಮ್ಮ ಹಿಂದಿನ ಋಷಿ ಮುನಿಗಳು, ಆಕೆಯ ಗಂಡ ಮಹಾನ್ ತಪಸ್ವಿ, ಒಬ್ಬ ಋಷಿ. ಈಗ ರೇಣುಕಾ ಎಲ್ಲಮ್ಮ ಗೊತ್ತದ ಇಲ್ಲ ನಿಮ್ಗೆ? ರೇಣುಕಾ ಎಲ್ಲವನ್ ಗುಡ್ಡ ಹೋಗಿರಿ? ಈ ಎಲ್ಲವನ್ ಗುಡ್ಡದೊಳಗೆ ಏನು ಎಲ್ಲವದಲ್ಲ, ರೇಣುಕಾ ಮಾತೆ ಅದಳಲ್ಲ, ಆಕೆಯ ಗಂಡನ ಹೆಸರೇನು? ಜಮದಗ್ನಿ. ಬಹಳ ದೊಡ್ಡ ಋಷಿ ಅವ, ಬಹಳ ದೊಡ್ಡ ತಪಸ್ವಿ ಜಮದಗ್ನಿ. ಅದಕ್ಕಿಂತಲೂ ದೊಡ್ಡ ತಪಸ್ವಿ ಈಗ ನಾ ಹೇಳ್ತಕ್ಕಂತ ಒಬ್ಬ ಋಷಿ. ಆ ಋಷಿಯ ಹೆಂಡತಿ ಮುಂಜಾನೆ ಎದ್ದು ಕೂಡಲೇ ಏನ್ ಮಾಡ್ತಿದ್ಲಂತಂದ್ರ ಗಂಡನ ಪಾದ ಪೂಜೆ ಮಾಡ್ತಿದ್ಲು. ಪ್ರತಿ ದಿವಸ ಗಂಡನ ಕುಂಡ್ರಿಸಿ, ನೀವು ಸ್ವಾಮಿಗಳಿಗೆ ಹೆಂಗ ಪಾದ ಪೂಜೆ ಮಾಡ್ತಿರ್ಲ ಅದಕ್ಕಿಂತ ಚಂದ ಭಕ್ತಿಯಿಂದ ಭಾವನೆಯಿಂದ ಗಂಡನ ಪಾದ ಪೂಜೆ ಮಾಡ್ತಿದ್ಲು. ಗಂಡನ ಪಾದ ಪೂಜೆ ಮಾಡಿ ಪಾದ ಪೂಜಾ ಮುಗಿದ ನಂತರ ಆ ತಾಟಿನೊಳಗೆ ಏನ್ ನೀರ್ ಇರ್ತಾವ ನೋಡ್ರಿ, ಆ ತಾಟಿನೊಳಗೆ ನೀರ ಒಂದು ಬುಟ್ಟ್ಯಾಗ ತೆಗೆದ ನಂತರ ಆ ತಾಟು ಹಿಂಗ ಹಿಡಿದು ನೋಡ್ತಿದ್ಲು. ಜಗತ್ತಿನಲ್ಲಿ ಏನೇನ ಅದ್ಭುತ ಘಟನೆಗಳು ನಡೀತಾವಲ್ರಿ ಅವೆಲ್ಲ ಎಲ್ಲಿ ಕಾಣ್ತಿದ್ವು ಅಂದ್ರ ಗಂಡನ ಪಾದ ಪೂಜೆ ಮಾಡಿದ ತಾಟ್ನ್ಯಾಗ ಕಾಣ್ತಿದ್ವು ರೀ. ನೀವ್ ಹೆಂಗ ಟಿವಿಯಾಗ ನೋಡ್ತಿರ್ಲ, ಈಗ ದೆಹಲಿಯಾಗ ನಡೆದದ್ ಹೆಂಗ ಟಿವಿಯಾಗ ನೋಡ್ತಿರಲ್ಲ, ಬೆಂಗಳೂರಾಗ ನಡೆದದ್ ಹೆಂಗ ಟಿವಿಯಾಗ ನೋಡ್ತಿರಲ್ಲ, ಹಂಗ ಜಗತ್ತಿನೊಳಗೆ ಏನೇನ ಅಘಟಿತ ಘಟನಾ ನಡೀತದ ಅದನ್ನೆಲ್ಲ ಪ್ರತಿ ದಿವಸ ಆ ಹೆಣ್ಣು ಮಗಳು ಗಂಡನ ಪಾದ ಪೂಜಾ ಮಾಡಿದ ನಂತರ ಆ ನೀರು ತೆಗೆದು ಹಿಂಗ ಮುಂದೆ ಹಿಡಿದ್ಲು ಅಂತಂದ್ರ ಅದರೊಳಗೆ ಎಲ್ಲ ಟಿವಿ ಗತೆ ಕಾಣ್ತಿತ್ತಂತ. ಅಂತ ಪರಮ ಪವಿತ್ರವಾದ ಹೆಣ್ಣು ಮಗಳು. ಆದರೆ ಆಕೆ ಒಂದು ವ್ರತ ಹಿಡಿದಿದ್ದಳ್ರಿ. ಯಾರು? ಆ ಹೆಣ್ಣು ಮಗಳು, ಆ ಋಷಿಯ ಹೆಂಡತಿ, ತಪಸ್ವಿಯ ಹೆಂಡತಿ. ಏನಂತಂದ್ರ ಒಂದು ವ್ರತ ಹಿಡಿದಿದ್ಲಕಿ. ಏನು ವ್ರತ ಅಂದ್ರ, ನೀವು ವ್ರತ ಹಿಡಿದಿರ್ತಿರಲ್ಲ ಇವಾಗ, ಈಗ ಬಹುತೇಕ ಎಲ್ಲರೂ ಅದೇನೋ ಗೌರಿ ವ್ರತ ಏನೋ ಅಂತಾರ, ಅದಕ್ಕೆ ಶುಕ್ರವಾರಕ್ಕೊಂದು ಮಾಡ್ತಿರಲ್ಲ, ಎಲ್ಲರೂ ವ್ರತ ಹಿಡಿದಿರ್ತೀರಿ. ಈ ನಮ್ಮ ಕಂಪನಿ ಯಾಕೆ ವ್ರತ ಹಿಡಿಯಂಗಿಲ್ರಿ? ಸೋಮವಾರ ಒಪ್ಪತ್ತು ಮಾಡ್ತೀರಿ, ಶುಕ್ರವಾರ ಒಪ್ಪತ್ತು ಮಾಡ್ತೀರಿ, ಶನಿವಾರ ಒಪ್ಪತ್ತು ಮಾಡ್ತೀರಿ. ಯಾರ್ಯಾರು ಎಟ್ಟೆಟ್ಟು ಸಾಧ್ಯ ಆಗುತ್ತದ ವಾರದಾಗ 2-3 ದಿವಸ ಒಪ್ಪತ್ತು ಮಾಡ್ತೀರಿ. ಎಲ್ಲ ದೇವರಿಗೆ ಅಡ್ಡಾಡ್ತೀರಿ, ಆ ನಂತರ ವ್ರತ ಮಾಡ್ತೀರಿ. ಅದರಾಗ ನೋಡ್ಬೇಕ್ರಿ, ಒಮ್ಮೊಮ್ಮೆ ಊರಾಣ ಮಂದಿ ಒಂದೊಂದು ಹವಾ ಎಬ್ಸಿರ್ತಾರ. ಏನಂದ್ರ ಒಂದ ಗಂಡ ಮಗ ಇದ್ದವ್ರು ಅಲ್ಲಿ ಹೋಗಿ ಉಡಿ ತುಂಬ ಬರ್ಬೇಕು, ಹೌದಿಲ್ರಿ? ನಮ್ಮವ್ರು ಹೋಗಿ ತುಂಬೇ ಬರ್ತಾರ್ರಿ, ಹೊಟ್ಟೆ ಬಿಡಂಗಿಲ್ಲ.
ಹಿಂಗ ಊರಾಗ ಏನ್ ಹೇಳ್ತಾರೆ ಎಲ್ಲ ಮಾಡ್ತೀರಿ, ವೃತ ಮಾಡ್ತೀರಿ. ಆದ್ರ ನಮ್ಮ ಕಂಪನಿ ಏನು ಗಣಪ ಗೊತ್ತಂಗ ಕೊಂಡ್ರದ್ ನೋಡ್ರಿ. ಉಂಡಿ ತಂದಿಟ್ರ ಸೊಂಡಿಲೆ ತಿನ್ನುದು, ಸೊಮ್ಮನ ಕೊಂಡ್ರದು. ಅವ್ರಿಗೇನು ಉಪವಾಸ ಬೇಡ, ಒಪ್ಪತ್ತು ಬೇಡ, ವೃತ ಬೇಡ, ಏನು ಬೇಡ. ನಮ್ಮ ಶರಣರಿಗೆ ನಮ್ಮವುಗಳು ವೃತ ಮಾಡ್ತಿರ್ತಾರೆ. ಆ ಪರಮ ಪತಿವ್ರತ ಹೆಣ್ಣು ಮಗಳು ಸಾಧ್ವಿ ಶಿರೋಮಣಿ ಏನು ವೃತ ಹಿಡಿದಿದ್ಲು ಅಂತಂದ್ರ, ಒಂದು ವೃತ ಬಹಳ ಸರಳ ವ್ರತ ರೀ ಆಕಿದು. ಏನಂದ್ರ, ನಾ ಸಾಯು ತಕ, ನನ್ನ ಆಯುಷ್ಯ ಇರು ತನಕ ನನ್ನ ಗಂಡನ ಕಾಲಿಗೆ ನಮಸ್ಕಾರ ಮಾಡೋದು ಬಿಟ್ರ ಇನ್ ಯಾರಿಗೂ ನಮಸ್ಕಾರ ಮಾಡಂಗಿಲ್ಲ. ಇದೊಂದು ವೃತ ಹಿಡಿದ್ಲಕ್ಕಿ. ಇದಂತ ವೃತ ನೋಡ್ರಿ. ಆಕೆ ವೃತ ಹಿಡಿದ್ಲು. ಏನಂತಂದ್ರೆ, ನಾ 2 ದಿವಸ ಭೂಮಿ ಮೇಲೆ ಬದುಕಿರ್ತನಲ್ಲ, ನನ್ನ ಆಯುಷ್ಯ ಇರು ತನಕ ಈ ನನ್ನ ಹಣಿ ನನ್ನ ಗಂಡನ ಪಾದ ಕಟ್ಟ ಹತ್ತಬೇಕು. ಇನ್ನೊಬ್ರು ಯಾರು ಬಂದರೂ ನಾ ನಮಸ್ಕಾರ ಮಾಡಂಗಿಲ್ಲ. ಹಿಂಗೊಂದು ವೃತ ಹಿಡಿದ್ಲಕ್ಕಿ. ಯಾಕಂದ್ರ ಗಂಡಂದ್ರ ದೇವ್ರಕ್ಕಿಂತ ದೊಡ್ಡವಿದ್ರಿ. ಅಂತಹ ಮಹಾನ್ ತಪಸ್ವಿ ಇದ್ದವ. ಅದು ವ್ರತ ಹಿಡಿದ್ಲು. 1 ದಿನ, 2 ದಿನ, 1 ತಿಂಗಳು, 2 ತಿಂಗಳು, 1 ವರ್ಷ, 2 ವರ್ಷ. ಅವ್ರ ಮನಿಗೊಮ್ಮೆ ಅವ್ರವ್ವ ಅಪ್ಪ ಬಂದಿದ್ರಿ. ಅವ್ರವ್ವ ಅಪ್ಪ ಬಂದಿದ್ರು. ಎದಕ್ಕಂದ್ರ ಪಂಚಮಿ ಉಂಡಿ ಕೊಡಾಕ್ ಬರ್ತಾರಿಲ್ರಿ. ಪಂಚಮಿ ಉಂಡಿ ಕೊಡಾಕ್ ಬರಾಕತ್ತಾರ. ನಮ್ಮ ಅವುಗಳು ನೋಡ್ಬೇಕ್ರಿ, ಮನ್ಯಾಗ ಗಂಡ ಎಲ್ಲ ತಂದಿಟ್ಟಾನ. ಅದೇನ ಬುಂದೇದುಂಡಿ ತಂದಿಟ್ಟಾನ, ಲಡಿಕೆ ಉಂಡಿ ತಂದಿಟ್ಟಾನ, ರವಾದುಂಡಿ, ಆನಂತರ ಶೇಂಗಾದುಂಡಿ, ಬೇಸನ್ ಉಂಡಿ ಎಲ್ಲ ಅದಾವ್ರಿ. ಆದ್ರೆ ಒಟ್ಟ ಹತ್ತಂಗಿಲ್ಲ ನಮ್ಮ ಹೆಣ್ಮಕ್ಳಿಗೆ. ಅವು ಬರ್ಬೇಕು. ಯಾವು? ತವ್ರ ಮನಿ ಉಂಡಿ. ಅವು ಗೋಧಿವ ಇರ್ತಾವ ಕರೆ. ರವಾದುಂಡಿ ಗಾಡಿಗೆ ಹೋಗದ್ರ ಒಡೆಯಂಗಿಲ್ಲ ಕರೆ. ತವ್ರ ಮನಿ ಉಂಡಿ ಹಿಂತಾವ್. ಆದ್ರ ಅವತ್ರನ್ನ ಹೆಂಗ ತಿನ್ನುದಂದ್ರ, ತವ್ರ ಮನಿ ಉಂಡಿ ಭಾರಿ ಪ್ರೀತಿಯಿಂದ ಕಡಲ್ತಾವ ಅವೆಲ್ಲ ಕರೆ. ಆದ್ರೂ ನಮ್ಮವ್ವ ಮಾಡಿ ಕಟ್ಟಾಳ. ನಮ್ಮಪ್ಪ ಉಂಡಿ ತಂದಾನ, ನಮ್ಮಣ್ಣ ಉಂಡಿ ತಂದಾನ ಅಂತ ತಿಳ್ಕೊಂಡು ಎಷ್ಟು ಭಕ್ತಿಯಿಂದ ತಿಂತೀರಿವ. ತವ್ರ ಮನಿ ಒಳಗ, ತವ್ರ ಮನಿ ಮ್ಯಾಲ ನಮ್ಮವ್ಗಳು ಬಹಳ ಪ್ರೀತಿ, ಬಹಳ ಭಕ್ತಿ. ಅದರಾಗ ಅವ್ವನ ಮೇಲೆ ಅಪ್ಪನ ಮೇಲೆ ಬಹಳ ಭಕ್ತಿ. ಆ ಹೆಣ್ಣು ಮಗಳ ಮನೆಗೆ ಅವ್ವ ಅಪ್ಪ ಇಬ್ರು ಕೂಡ ಬಂದಿದ್ರು. ಬಹಳ ವರ್ಷ ಆಯ್ತು, ಮಗಳಿಗೆ ನೋಡಿಲ್ಲ, ಮಗಳಿಗೆ ಭೇಟಿಯಾಗಿಲ್ಲ. ಮನ್ಯಾಗ ಹೆಂಗದಾಳ ಏನದಾಳ ನೋಡ್ಬೇಕಂತ ತಿಳ್ಕೊಂಡ ಇಬ್ರು ಗಂಡ ಹೆಂಡತಿ ಬಂದು 1 ವಾರ ಇದ್ರು ಮನಿ ಒಳಗ. ಮಗಳ ಮನಿ ಒಳಗ 1 ವಾರ ಇಬ್ರು ಇದ್ರು. ಅವ್ವ ಅಪ್ಪ ಹೋಗುವಾಗ ಪ್ರತಿ ಸಲ ಬಂದಾಗ ಅವನ ಪಾದಕ್ಕೆ ಅಪ್ಪನ ಪಾದಕ್ಕೆ ನಮಸ್ಕಾರ ಮಾಡ್ತಿದ್ಲು. ಅವನ ಪಾದಕ್ಕೆ ಅಪ್ಪನ ಪಾದಕ್ಕೆ ನಮಸ್ಕಾರ ಮಾಡ್ತಿದ್ಲು ಕಾಲಿಗೆ ಹೋಗುವಾಗ. ಮತ್ತೆ ನಿಮ್ಮ ಅವ್ಗ ಅಪ್ಪಗೆ ನಮಸ್ಕಾರ ಮಾಡ್ತೀರಿಲ್ಲ? ಮಾಡುತ್ತವ್ರೆ. ಮಾಡ್ಲಿಲ್ಲ ಅಂದ್ರೂ ನಿಮ್ಮವ್ವ, ನಿಮ್ಮಪ್ಪ, ನಿಮ್ಮ ಅಣ್ಣಗಳು ಯಾರು ಬಂದಿದ್ರಂದ್ರ, ನಿಮ್ಗೆ ದೊಡ್ಡವ್ರಿದ್ರಂದ್ರ ಅವ್ರಿಗೆ ನಮಸ್ಕಾರ ಮಾಡ್ಬೇಕು. ನೇಮ್ ಅದ. 8 ದಿವಸ ಇದ್ದ 9ನೇ ದಿವಸಕ್ಕೆ ತಂಗಿ ನಾವು ನಡಿತೀವಿ, ಬಹಳ ದಿವಸ ಆತು ಬಂದ, ಊರ ಕಡೆ ಎಲ್ಲ ಕೆಲಸ ನಿತ್ತಾವ, ನಾವು ಹೋಗ್ತೀವಿ ಅಂತ ತಿಳ್ಕೊಂಡು ಇಬ್ರು ತಯಾರಾಗಿ ಹೊಂಟ್ರು. ಆ ಹೆಣ್ಮಗಳು ಮಗಳು ಏನ್ ಮಾಡಿದ್ಲಂತಂದ್ರ, ಹೋಗಿರೇಪ್ಪ, ಹೋಗಿ ಬರ್ರಿಯಪ್ಪ, ಸಾವಕಾಶ ಹೋಗ್ರಿಪ್ಪ ಅಂತ ತಿಳ್ಕೊಂಡ ಹೀಗ ಕೈ ಮುಗಿದ್ಲು, ಹೋಗಿ ಬರ್ರಿಯಪ್ಪ ಅಂತ. ಅವರು ಬಾಗ್ಲಾ ದಾಟುತ್ತಕ ಹಂಗ ನೋಡಿದ್ರು. ಈ ಕಾಲ್ ನಮಸ್ಕಾರ ಮಾಡ್ತಾಳ, ಆಗ ನಮಸ್ಕಾರ ಮಾಡ್ತಾಳ ಅಂತ ಮಾಡಲಿಲ್ಲ. ಕಡಿಕ ಅವ್ರಿಗೆ ತಡಿಲಿಲ್ರಿ. ಅವ್ರ ಅಪ್ಪ ಅಂದ, ಯಾಕ ತಂಗಿ ನಿನಗೆ ಏನು ಮತ್ತ ಬರ್ತಾವ ಭಾಳ ದೊಡ್ಡಕ್ಕಾಗಿ ಏನು, ಗಂಡನ ಮನ್ಯಾಗ ಬಹಳ ದೊಡ್ಡ ಸಾವುಕಾರ್ತಿಯಾಗಿ ಏನು, ಯಾಕೆಪ್ಪ ಹಿಂಗ್ಯಾಕ ಮಾತಾಡಕತ್ತೀಯಪ್ಪ, ಬಹಳ ಸೊಕ್ಕಿಗೆ ಬಂದಂಗ ಕಾಣ್ತೀನಿ. ಇಲ್ಲಪ್ಪ, ಯಾಕೆಪ್ಪ ಹಿಂಗ್ಯಾಕ ಮಾತಾಡ್ತೀಯಪ್ಪ, ನಾ ನಿನ್ನ ಮಗಳಪ್ಪ, ನಾ ಏನ್ ಸೊಕ್ಕಿಗೆ ಬಂದಿಲ್ಲ, ಮೊದಲು ಹಂಗ ಅದನ್ನಪ್ಪ, ಹಂಗೆಲ್ಲದೀನಿ. ನಾವು ಹೋಗುವಾಗ ನಿಮ್ಮ ಅವ್ವನ ಕಾಲಿಗೆ ನಮಸ್ಕಾರ ಮಾಡ್ತಿದ್ದಿ, ನಮಸ್ಕಾರ ಮಾಡುವಾಗ ಕಣ್ಣಾಗ ನೀರು ತರ್ತಿದ್ದಿ, ನನ್ನ ಕಾಲಿಗೆ ನಮಸ್ಕಾರ ಮಾಡ್ತಿದ್ದಿ. ಈಗ ದೊಡ್ಡ ಮನಿ ಕಟ್ಟಿ, ದೊಡ್ಡ ಕಾರ್ಗಡೆ ತಂದಿ, ಊರಾಗ ಒಂದಿಟ್ಟ ಚಲೋ ಜಮೀನ್ ತಗೊಂಡದಿ, ಒಂದಿಟ್ಟು ನಿನಗೂ ಬಂದಂಗ ಕಾಣ್ತದ ಸೊಕ್ಕ. ತಂಗಿ, ಜಗತ್ತಿನೊಳಗ ಹಾಡದ ಅವ್ವನಕ್ಕಿಂತ ಅಪ್ಪನಕ್ಕಿಂತ ಯಾರು ದೊಡ್ಡವರಿಲ್ಲ, ದೇವ್ರಕ್ಕಿಂತ ದೊಡ್ಡವ್ರಂತ ತಿಳ್ಕೋಬೇಕು. ನಮಸ್ಕಾರ ಮಾಡ್ಬೇಕು ನಿಮ್ಮ ಅವ್ಗ. ನನಗ ಮಾಡ್ಲಿಲ್ಲ ಅಂದ್ರೆ ಬಿಡು, ನಿಮ್ಮ ಅವ್ಗರ ಮಾಡು. ಆಕೆ ಅಂದ್ಲು, ಇಲ್ಲಪ್ಪ ನಾವೊಂದು ವ್ರತ ಹಿಡಿದಿನಿಯಪ್ಪ. ಏನು ವ್ರತ ತಂಗಿ? ಏನಿಲ್ಲಪ್ಪ, ನನ್ನ ಗಂಡನ ಕಾಲಿಗೆ ಬಿಟ್ರ ಜಗತ್ತಿನೊಳಗಿನ್ ಯಾರ ಕಾಲಿಗೂ ನಾ ಹಣಿ ಹಚ್ಚಿ ನಮಸ್ಕಾರ ಮಾಡಬಾರ್ದಂತ ನಾನೊಂದು ವ್ರತ ಹಿಡಿದಿನ್ರಿ ಅಪ್ಪ ಅಂತಂದಾಗ ಅವ ಅಂದ, ಇದೆಂತ ವ್ರತನ ಯವ ಅಂದ.
ಇಂಥ ವ್ರತ ಯಾರು ಇಡಂಗಿಲ್ಲ. ಹಡದವ್ವ ಅಂತಂದ್ರ ದೇವ್ರಕ್ಕಿಂತ ದೊಡ್ಡಕ್ಕಿ. 9 ತಿಂಗಳು ನಿನ್ನ ಹೊಟ್ಟ್ಯಾಗ ಇಟ್ಕೊಂಡು ದೊಡ್ಡಕ್ಕಿನ ಮಾಡಿ ಜೋಪಾನ ಮಾಡಿ ಜತನ ಮಾಡಿ ಇಟ್ಟೆಲ್ಲ ಮಾಡಿ ಕಳಿಸಾಳ ಅಂದ್ರ ಹೋಗುವಾಗ ಆಕಿ ಕಾಲಿಗೆ ನಮಸ್ಕಾರ ಮಾಡಂಗಿಲ್ಲ. ಎಂತಕ್ಕಿನಿ ಅಂತ ತಿಳ್ಕೊಂಡು ಅವ್ರಪ್ಪ ಬೈಯಾಗತ್ತಿದ. ಯಪ್ಪ ಮತ್ತೇನಾರ ಹೇಳು, ಇದ್ರ ಸಲಾಗಿ ಮಾತ್ರ ನೀ ಎಟ್ಟು ಬೈತಿ ಬೈ, ನಾ ಮಾತ್ರ ವ್ರತ ಹಿಡ್ದೀನಿ, ಅದಕ್ಕೆ ನಾನು ನಮಸ್ಕಾರ ಮಾಡಂಗಿಲ್ಲ. ಯಪ್ಪ ತಪ್ಪಾಗೈತಿ, ಕ್ಷಮಾ ಮಾಡು. ನಾನು ಪ್ರತಿ ದಿವಸ ನನ್ನ ಗಂಡನ ಕಾಲಿಗೆ ಅಷ್ಟ ನಾ ನಮಸ್ಕಾರ ಮಾಡ್ತೀನಿ, ಇನ್ ಯಾರ ಪಾದಕ್ಕೂ ನಮಸ್ಕಾರ ಮಾಡಂಗಿಲ್ಲ. ಶಟ್ಕೊಂಡಿರು ಎರಡು ಅವ್ವ ಅಪ್ಪ. ಇನ್ನೊಮ್ಮೆ ನಿನ್ನ ಮನೆ ಕಡೆ ಬರಂಗಿಲ್ಲ, ಉಂಡಿನೂ ಇಲ್ಲ ಏನೂ ಇಲ್ಲ. ಹೋಗ್ ಏನ್ ಮಾಡ್ಕೋತಿ ಮಾಡ್ಕೊ ಅಂತ ತಿಳ್ಕೊಂಡು ಅವ್ವ ಅಪ್ಪ ಎಡ್ಡು ಹಾದು ಮತ್ತು ಮಣಿಗೆ ಒಬ್ರು ಮಠಾಧೀಶರು ನಮ್ಮಂತವ್ರು ಪ್ರವಚನ ಹೇಳ್ತಕ್ಕಂಥವ್ರು ದೊಡ್ಡ ಮಠದ ಸ್ವಾಮಿಗಳು ಬಂದ್ರು. ಸ್ವಾಮಿಗಳು ಬಂದ ಕೂಡಲೇ ಮನ್ಯಾಗ ಪ್ರಸಾದ ಮಾಡಿಸಿದ್ಲು. ಪ್ರಸಾದ ಮಾಡಿದ್ರು, ಎಲ್ಲ ವ್ಯವಸ್ಥೆ ಮಾಡಿ ಆನಂತರ ಕಾಣಿಕೆ ಕೊಟ್ಲು. ಕೈಯಾಗ ಕಾಣಿಕೆ ಕೊಟ್ಟ ಬರ್ರಿಯಪ್ಪ ಬರ್ರಿಯಪ್ಪ ಅಂದ. ಏನವ ತಂಗಿ ಇಲೆಕ್ಷನ್ಗೆ ನಿಂತದೇನಂದವ. ಯಾಕ್ರಿ ಅಪ್ಪ ಮತ್ತ ಕೈ ಹಿಂಗ ಮಾಡಿ ಮುಗ್ಯಾಕತ್ತಿದಿಲ್ಲ. ನೋಡ್ಬೇಕ್ರಿ ಇಲೆಕ್ಷನ್ಗೆ ನಿಂತವ್ರದ್ದು ಪಾಪ ಬಾಳ ಗೋಳ್ರಿ. ಹಂಗ ಎಲ್ಲರಿಗೂ ನಮಸ್ಕಾರ ಮಾಡಬೇಕ ಅವ್ರು, ಯಾಕಂದ್ರ ಓಟಿನ ಸಲಾಗಿ ಪಾಪ ನಮಸ್ಕಾರ ಮಾಡಬೇಕು. ನೋಡ್ರಿ ಅಕ್ಕಾರ ನಮಸ್ಕಾರ ರೀ, ಅಕ್ಕಾರ ನಮಸ್ಕಾರ ರೀ. ನಮ್ಮೂರಾಗ ಒಬ್ರು ಹಿರಿಯರಿದ್ರು, ಅವ್ರು MP ಗೆ ನಿಂತಿದ್ರು. ಅವರು ನಾವು ಕೂಡಿದಾಗ ನಾನು ಕೇಳಿನ ಅವ್ರನ್ನ. MP ಬಾಗಲಕೋಟೆ ಜಿಲ್ಲಾ MP ಗೆ ನಿಂತಿದ್ರು. ಅವ್ರ ಅನುಭವ ಕೇಳಿನ. ಮತ್ತೆ ಇಲೆಕ್ಷನ್ಗೆ ನಿಂತಿದ್ರಲ್ರಿ ಹೆಂಗ್ರಿ ಅಂತ ತಿಳ್ಕೊಂಡ ಅವ್ರಂದ್ರು ಒಟ್ಟ ಇನ್ನೊಮ್ಮೆ ನಿಂದಿರಬಾರ್ದ್ರಿ ಅಜ್ಜಾರ ಅಂತವ. ಯಾಕ್ರಿ ಅಂದ ಕೂಡಲೇ ಒಟ್ಟ ನಿಮ್ಗೆ ಹೇಳ್ತೀನ್ರಿ ಎಲ್ಲರಿಗೂ ನಮಸ್ಕಾರ ಮಾಡುದ ಅವ್ರು ನಮಗ್ ಮಾಡಂಗಿಲ್ಲ ಕರೆ. ಆದ್ರ 8-10 ಮಂದಿ ಇದ್ರಲ್ಲ, ಅಕ್ಕಾರ ನಮಸ್ಕಾರ ರೀ, ನಮಸ್ಕಾರ ರೀ ಕಕ್ಕಾರ ನಮಸ್ಕಾರ ರೀ. ಬರಬರ್ತ ಇಲೆಕ್ಷನ್ ಮುಗಿರೋಟಿಗೆ ಏನಾಯ್ತು ಅಂತಂದ್ರ ಅವ ಕಾಟಾದ ಮ್ಯಾಗ ಮಲ್ಕೊಂಡಿದ್ದಂತ್ರಿ. ಕಾಟಾದ ಮ್ಯಾಗ ಮಲ್ಕೊಂಡಾಗ ಅವನೇಂತ ಮುಂಜಾನೆ ಎದ್ದ ಕೂಡಲೇ ಚಾ ತಗೊಂಡ್ ಬಂದ್ಲು. ಚಾ ತಗೋರಿ ಅಂದ್ಕೂಲೆ ನಮಸ್ಕಾರ ಅಂದತ್ತವ. ಅಕ್ಕಿ ಅಂದತ್ತ ಬೆಂಕಿ ಹಚ್ಚ ನೀನು ನಮಸ್ಕಾರಕ್ಕ, ಮೊದಲು ಚಾ ಕುಡಿ. ಏನ್ ನಮಸ್ಕಾರ ನಮಸ್ಕಾರ ಅನ್ನಾಗತ್ತಿದೆ ಅಂದ್ಕೊಳ್ಳಿ. ಅವ ಅಂದ ರೂಢಿ ಆಗ್ಯದ, ಎಲ್ಲರಿಗೂ ಹಂಗ ನಮಸ್ಕಾರ ಮಾಡಿ ಮಾಡಿ ಪ್ರಚಾರಕ್ಕೆ ಹೋಗುವಾಗ ಅಲ್ಲಿ ಹತ್ತಿ ಕಟ್ಟಿಗೆ ಬನ್ವಿ ಒಟ್ಟಿದ್ರಂತ, ಅದ್ರ ಮ್ಯಾಗ ಅರ್ಬಿ ಒಣಾಕಿದ್ರಂತ. ಅಲ್ಲೂ ಮಂದಿ ನಿಂತಿರ್ಬೇಕಂತ ನಮಸ್ಕಾರ ರೀ ಅಂದಂತಿವ. ಯಾಕಂದ್ರ ಅದ ತಲೆಯಾಗಿರ್ತದ ನೋಡ್ರಿ, ಒಟ್ಟು ನಮಸ್ಕಾರ ರೀ ನಮಸ್ಕಾರ ರೀ. ಅವ ಅಂದ ಮಹಾತ್ಮ ಯಾಕ ತಂಗಿ ಹಿಂಗ ಕೈ ಮುಗಿಯಕತ್ತದಿ ಅಂದ್ರ ಇಲೆಕ್ಷನ್ಕ್ಕೆ ನಿಂತವ್ರ ಕೈ ಮುಕ್ಕೊಂತ ಅಡ್ಡಾಡ್ತಿರ್ತಾರ. ನೀನು ಪಾದಕ್ಕೆ ಹಣಿ ಹಚ್ಚಿ ನಮಸ್ಕಾರ ಮಾಡ್ಬೇಕವ, ಪುಣ್ಯ ಬರ್ತದ. ಸಾಧೂನಾಂ ದರ್ಶನಂ ಪುಣ್ಯಂ. ಸಾಧುರ ಪಾದಕ್ಕ ದರ್ಶನ ಮಾಡ್ಕೊಂಡ್ರ ನಿನಗ ಪುಣ್ಯ ಬರ್ತದ ತಂಗಿ, ಪಾದಕ್ಕೆ ನಮಸ್ಕಾರ ಮಾಡಂದ ಕೂಡಲೇ ಆಕೆ ಅಂದು ಇಲ್ರಿ ಅಪ್ಪ ನಾವೊಂದು ವ್ರತ ಮಾಡೀನ್ರಿ. ಗಂಡನ ಪಾದಕ್ಕೆ ಬಿಟ್ರ ಈ ನನ್ನ ಹಣಿ ಈ ನನ್ನ ಕುಂಕುಮ ಇನ್ ಯಾರ ಪಾದಕ್ಕೂ ಹತ್ತಬಾರ್ದಂತ ತಿಳ್ಕೊಂಡ ನಾನೊಂದು ವ್ರತ ಹಿಡ್ದಿನ್ರಿ ಅಪ್ಪ, ಅದಕ್ಕೆ ನಾ ನಮಸ್ಕಾರ ಮಾಡಂಗಿಲ್ರಿ. ಅವರು ಸ್ವಾಮಿಗಳು ಸಿಟ್ಟಿಗೆ ಬಂದ್ರಿ, ಅಂತ ಹೆಣ್ಮಗಳು ನೀನು ನಮಸ್ಕಾರ ಮಾಡಂಗಿಲ್ಲ ಅಂದ್ರ, ನೀ ನಮಸ್ಕಾರ ಮಾಡ್ಲಿಲ್ಲ ಅಂದ್ರ ನಿನ್ನ ಕಾಣಿಕೆನು ಬೇಡ ತಗೋ ಹೋಗುದು ಶಟ್ಕೊಂಡು ಹೋದ್ರಿ ಅವ. ಆಕೆ ಅಂದ್ಲು ಏನ್ ಯಾಕೋ ಆದ್ರೂ ಹೋಗಲಕತ್ತ, ನಾ ಮಾತ್ರ ವ್ರತ ಹಿಡ್ದೀನಿ, ನಾ ಹತ್ರ ಒಟ್ಟ ಬಿಡಂಗಿಲ್ಲ ಅಂತ ತಿಳ್ಕೊಂಡ ಮನ್ಯಾಗ ಕುಂತ್ಲು. ಮತ್ತೊಂದು ವಾರ ಬಿಟ್ಟ ಸಂಚಾರ ಮಾಡ್ಕೊಂತ ದೇವಲೋಕದ ದೇವರ್ಷಿ ನಾರದ ಮಹರ್ಷಿ ಕೊರಳಾಗ ತಂಬೂರಿ ಹಾಕೊಂಡ ನಾರಾಯಣ ನಾರಾಯಣ ಅಂತ ಅಡ್ಡಾಡ್ತಾನ ನೋಡ್ರಿ. ಇವಾಗ ಅದು ನೋಡಿರಿಲ್ಲ, ಜುಟ್ಟನಕ ಹೂ ಕಟ್ಕೊಂಡು ಕೊಳ್ಳಾಗ ತಂಬೂರಿ ಹಾಕೊಂಡ ನಾರಾಯಣ ನಾರಾಯಣ ಅಂತ ಬರ್ತಾನಲ್ಲ, ಆ ನಾರಾಯಣಗೆ ಇದೆಲ್ಲ ಗೊತ್ತಾತ್ರಿ. ಅವ್ವ ಅಪ್ಪಗ ನಮಸ್ಕಾರ ಮಾಡಿಲ್ಲ ಈ ಹೆಣ್ಮಗಳು. ಸ್ವಾಮಿಗಳು ಬಂದ್ರ, ಮಠಾಧೀಶರು ಬಂದ್ರ, ಮಠ ಸ್ವಾಮಿಗಳು ಬಂದ್ರ, ಅಜ್ಜಾರು ಬಂದ್ರ, ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿಲ್ಲ ಈ ಹೆಣ್ಮಗಳು. ನೋಡ್ಬೇಕು, ನಾನು ದೇವಲೋಕದ ನಾರದ, ಬ್ರಹ್ಮನ ಮಾನಸ ಪುತ್ರ, ನಾನು ಆಕಾಶದಿಂದ ಬಂದಿರ್ತೀನಿ, ದೇವಲೋಕದಿಂದ ಬಂದಿರ್ತೀನಿ, ನನಗರ ನಮಸ್ಕಾರ ಮಾಡ್ತಾಳ ಇಲ್ಲ ನೋಡ್ಬೇಕಂತ ತಿಳ್ಕೊಂಡ ಸ್ವತಃ ದೇವಲೋಕದಿಂದ ದೇವರ್ಷಿ ಬಂದ ನಾರದ ಮಹರ್ಷಿ ಬಂದ ಬಾಗಲ ಮುಂದೆ ನಿಂತ ಭವತಿ ವೀಕ್ಷಾಂದಹಿ ಅಂದ. ಬಾಗಲ ಮುಂದೆ ನಿಂತ ಭವತಿ ವೀಕ್ಷಾಂದಹಿ, ಯಾರದರಿ ತಾಯಿ ನಮಗ ಏನಾರ ನೀಡ್ರಿ ಅಂತಂದಾಗ ಆಕಿ ಹೊರಗೆ ಬಂದು ನೋಡ್ತಾಳ ನಾರದ ಮಹರ್ಷಿ, ದೇವಲೋಕದ ದೇವರ್ಷಿ, ಸ್ವತಃ ಈ ಜಗತ್ತನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಬ್ರಹ್ಮನ ಮಗ. ಏನು ಬೇಡ್ತಿ ಅದನ್ನು ಕೊಡ್ತಕ್ಕಂಥ ಶಕ್ತಿ ಅದ ಅವನಲ್ಲಿ, ನಾರದ ಮಹರ್ಷಿಯಲ್ಲಿ. ಬಂದು ಬಾಗಲ ಮುಂದೆ ನಿಂತ, ಯವ್ವ
ನನಗೊಂದಿಟ್ಟು ಏನಾರ ನೀಡು ತಾಯಿ ಅಂತಂದಾಗ ಆಯ್ತಪ್ಪ ಅಂತ ಒಳಗೆ ಹೋಗಿ ಅಕ್ಕಿ ತಗೊಂಡು ಬಂದ್ಲು. ಒಂದು ಬೊಗಸು ಅಕ್ಕಿ ತಂದು ಅವನ ಜೋಳಿಗಾಗ ಹಾಕಿದ್ಲು. ಜೋಳಿಗಾಗ ಹಾಕಿ ಮತ್ತೆ ಹಿಂಗ್ ಕೈ ಮುಗಿದ್ಲು. ಅವ ಅಂದ, ನಾ ಯಾರು ಗೊತ್ತದ ಇವ ನಿನಗ? ಗೊತ್ತದರಿ ಅಪ್ಪ. ಯಾರು ನಾನು? ದೇವಲೋಕದ ದೇವರ್ಷಿ, ನಾರದ ಮಹರ್ಷಿ, ಬ್ರಹ್ಮಣ ಮಾನಸ ಪುತ್ರ, ಬೇಡಿದವರಿಗೆ ಬೇಡಿದ್ದನ್ನು ಕೊಡತಕ್ಕಂತ ನಾರದ ಮಹರ್ಷಿ ನೀವು. ಅಂದ ಮತ್ತೆ ಇಟ್ಟೆಲ್ಲ ಗೊತ್ತಿದ್ದು ಕಾಲಕ್ಕೆ ಬೀಳಂಗಿಲ್ವಾ ಅಂದವ. ನಮಸ್ಕಾರ ಮಾಡ್ಲ ನನ್ನ ಪಾದಕ್ಕೆ? ಇಲ್ರಿ ಅಪ್ಪ, ನಾ ನಮಸ್ಕಾರ ಮಾಡಂಗಿಲ್ಲ. ನನ್ನ ಗಂಡನ ಪಾದಕ್ಕೆ ಬಿಟ್ರ ಇನ್ನು ಯಾರ ಪಾದಕ್ಕೂ ನಾ ನಮಸ್ಕಾರ ಮಾಡಂಗಿಲ್ಲ ಅಂತ ತಿಳ್ಕೊಂಡ ವ್ರತ ಮಾಡೀನಿ. ನಾನು ವ್ರತ ಪೂರ್ಣ ಆಗುತ್ತಕ ಯಾರಿಗೂ ನಮಸ್ಕಾರ ಮಾಡಂಗಿಲ್ಲ. ನೀವು ನೋಡ್ರಿ ಮತ್ತ ಇಷ್ಟೇ ಅಂದ್ಲು. ಅವ ಅಂದ, ಯಾವ ಮಕ್ಕಳ ಎಟ್ಟಾಗ್ಯಾವ ಅಂದ. ಇನ್ನ ಮಕ್ಕಳಾಗಿಲ್ರಿ ಅಪ್ಪ, ನೀ ಎಷ್ಟು ಬೇಡ್ತಿ ಅಷ್ಟು ಮಕ್ಕಳ ಆಶೀರ್ವಾದ ಮಾಡ್ತೇನೆ. ನಿನಗೆ ಏನು ಬೇಡ್ತಿ ಅದನ್ನು ಕೊಡ್ತನ್ನ. ಒಂದು ಸಾರಿ ನನ್ನ ಪಾದಕ್ಕೆ ಹಣಿ ಹೆಚ್ಚಿ ನಮಸ್ಕಾರ ಮಾಡಯ್ಯವ ಅಂದ್ಕೊಳ್ಳೆ ಆಕೆ ಅಂದ್ಲು, ನಿಂದು ನಿನಗ ಗೊತ್ತಿಲ್ಲ, ನನಗೇನ ಮಕ್ಕಳ ಕೊಡ್ತೀವಿ ಹೋಗಂದ್ಲ. ನಾರದ ಮಹರ್ಷಿ ನೋಡ್ರಿವಾ, ಪಾತಿವೃತ್ಯ ಧರ್ಮದ ತಾಕತ್ತಿತ್ತು ಅಂದ್ರ ದೇವರಿಗೂ ಏನ್ ಬೇಕಾದ್ ಮಾತಾಡಬಹುದು. ನಿನ್ನ ಬಿಡೆ ನನಗೆಲ್ಲ ಹೋಗ ಅನ್ಬಹುದು. ಆದ್ರ ನಿಮ್ಮ ಪಾತಿವೃತ್ಯ ಧರ್ಮದ ಮೇಲೆ ನಿಷ್ಠೆ ಇರಬೇಕು, ನಿಮಗ ವಿಶ್ವಾಸ ಇರಬೇಕು. ನಿಮ್ಮ ಧರ್ಮದ ಮೇಲೆ ನಿಮಗ ನಿಷ್ಠೆ ಇತ್ತು ಅಂದ್ರ ಈ ಲೋಕದ ಮನುಷ್ಯರಿಗೆ ಅಲ್ಲ, ದೇವಲೋಕದ ದೇವರಿಗೂ ಅಂಜುವ ಅವಶ್ಯಕತೆ ಇಲ್ಲ. ನೀವು ಧರ್ಮದಿಂದ ನಡೆದಿದ್ರಿ ಅಂದ್ರ, ನೀವು ನೀತಿಯಿಂದ ನಡೆದಿದ್ರಿ ಅಂತಂದ್ರ ಯಾರಿಗೂ